ಎಸ್ಟಾಬ್ಲಿಷ್ಮೆಂಟ್ Exactly, I'm not saying that. ನಿಜ ನಿಜ. ಮತ್ತು ಇನ್ನೊಂದು ಕುತೂಹಲ ಅಂದರೆ ಎಷ್ಟೋ ಮಂದಿ ಹೆಣ್ಮಕ್ಳು ಅದರಲ್ಲೂ ಕೆರಿಯರ್ ವಿಚಾರಕ್ಕೋ 30-35 ಆದಮೇಲೂ ಕೂಡ ತಾಯಿ ಆಗ್ಲಿಕ್ಕೆ ಸಾಧ್ಯ ಆಗಿರಲ್ಲ, ಅಥವಾ ಈಗಿನ ದಿನಗಳಲ್ಲಿ ದಾಂಪತ್ಯ ಜೀವನದ ಕಂಪ್ಯಾಟಿಬಿಲಿಟಿ ಬಗ್ಗೆನೂ ಸಾಕಷ್ಟು ತಕರಾರುಗಳಿದೆ. ಹಿಂಗಿದ್ದವ್ರಿಗೆ ಈ ಥರದ ಸಂಗತಿ ಅಂದರೆ ಯಾರೂ ಇಲ್ದಿದ್ರೂ ಪರವಾಗಿಲ್ಲ, ತಾಯಿ ಆಗೋ ನನ್ನ ಹಕ್ಕಿಗೆ ಅವಕಾಶ ಇದೆ ಅನ್ನೋದಕ್ಕೆ ನೀವೊಂದು ದೊಡ್ಡ ರೋಲ್ ಮಾಡೆಲ್ ಆದ್ರಿ. ಫಾರ್ ದಟ್ ನಾನು ಅದಕ್ಕೆ ಹೇಳಿದೆ ಶುರುವಲ್ಲೇ ಥ್ಯಾಂಕ್ ಯು ಹೇಳ್ತೀನಿ ನಿಮಗೆ ಅಂತ ಹೇಳಿ, ಯಾಕಂದರೆ ನಿಮ್ಮಿಂದ ಎಷ್ಟೋ ಜನ ಹೆಣ್ಮಕ್ಳಿಗೆ ಈ ವಿಚಾರಗಳು ಗೊತ್ತಾಗ್ತದೆ. ಮೆಡಿಕಲ್ ಬಗ್ಗೆ ಮಾತನಾಡ್ತಿದ್ವಿ, ಬಯಾಲಜಿ ಬಗ್ಗೆ ಮಾತಾಡೋಣ. 40+ ಯೂಶಲಿ ಏನೆಲ್ಲ ಸಜೆಸ್ಟ್ ಮಾಡ್ತಾರೆ ಅಂದರೆ 30 ಆಯಿತು ಅಂದರೆ ಮಗು ಮಾಡ್ಕೊಳ್ಳಲ್ವಾ. ನಾನು ನಾರ್ಮಲಿ ಹೇಳ್ತಿದ್ದೀನಿ, ಮನೇಲಿರ್ಬೋದು, ಫ್ರೆಂಡ್ ಸರ್ಕಲ್ ಇರ್ಬೋದು, 30 ಆಗೋಯ್ತು ಮಗು ಮಾಡ್ಕೊಳ್ಳಲ್ವಾ, 35 ಕಷ್ಟ ಇನ್ನು, ಈ ರೀತಿ. 40ನೇ ವಯಸ್ಸಿನಲ್ಲಿ ಹೆಣ್ಮಗಳ ಬಾಡಿ, ಇಸ್ ಇಟ್ ಓಕೆ ಟು ಹ್ಯಾವ್ ಕಿಡ್, ಅದರಲ್ಲೂ ಟ್ವಿನ್ಸ್? ಡಾಕ್ಟರ್ ಏನು ಸಜೆಸ್ಟ್ ಮಾಡಿದ್ರು ನಿಮಗೆ? ಒಂದೇನಪ್ಪ ಅಂತ ಹೇಳಿದ್ರೆ, ದೇಹಸ್ಥಿತಿ ನಿಮಗೆ ಎಷ್ಟು ತಯಾರಾಗಿದೆ ಅಂತ ಅದನ್ನು ನೋಡ್ತಾರೆ. ನಿಮಗೆ ಒಂದು ಮಗುನ ಹೆರಲಿಕ್ಕೆ ನಿಮಗೆ ದೇಹದಲ್ಲಿ ನಿಮಗೆ ಶಕ್ತಿ ಇದೆಯಾ ಅನ್ನುವಂಥದ್ದು. ಆ್ಯಂಡ್ ವೆದರ್ ಇಟ್ ಇಸ್ 40 till the time that we have a cycle going, whether we are in 40s or 30s, ಇದು ಎವ್ರಿ ಇಂಡಿವಿಜುವಲಿ ಹೌ ದೇ ಮೇಂಟೈನ್ ದೇರ್ ಹೆಲ್ತ್. ಬರೀ ದೇಹ ಅಂತ ಹೇಳಿದ್ರೆ ಬರೀ ನನ್ನ ಆಕಾರ ಫಿಗರ್ ಅಷ್ಟೇ ಅಲ್ಲ, ಅಥವಾ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲ. ಇಂಟರ್ನಲಿನೂ ನಾನು ಎಷ್ಟು ಹೆಲ್ದಿಯಾಗಿ ನಾನು ಇಟ್ಕೊಂಡಿದ್ದೀನಿ ಅನ್ನೋವಂಥದ್ದು ತುಂಬ ಮುಖ್ಯ ಆಗುತ್ತೆ. ಇನ್ ಮೈ ಕೇಸ್ ಡಾಕ್ಟರ್ ವಾಸ್ ಆಲ್ಸೋ ವೆರಿ ಹ್ಯಾಪಿ, ಯಾಕಂದರೆ ನಾನು ಅಷ್ಟೊಂದು ಒಬೀಸ್ ಇರಲಿಲ್ಲ. ನನ್ನ ಎತ್ತರಕ್ಕೆ ಎಷ್ಟಿರಬೇಕೋ ನನಗೆ ಅಷ್ಟೇ ತೂಕ ಇತ್ತು, ಮತ್ತು ನಾನು ಯಾವಾಗಲೂ ಆ್ಯಕ್ಟಿವ್ ಆಗಿದ್ದರಿಂದ ಆಮೇಲೆ ಹೆಚ್ಚಾಗಿ ನಾನು ಹೊರಗಡೆ ಊಟ ಅಥವಾ ಜಂಕ್ ತಿನ್ನೋದು ಅದೆಲ್ಲ ಯಾವುದೂ ಅಭ್ಯಾಸ ಮಾಡ್ಕೊಂಡಿರಲಿಲ್ಲ. ಸೊ ದ್ಯಾಟ್ ಹೆಲ್ಪ್ ಮೀ, ನನಗೆ ಹೆಲ್ಪ್ ಆಗಿದೆ. ಅಂದರೆ ನನ್ನ ಆತ್ಮವಿಶ್ವಾಸ ಅದರಿಂದ ಸ್ವಲ್ಪ ಐ ನೋ ದಟ್ ಐ ಕ್ಯಾನ್ ಸ್ಟಿಲ್ ಗೋ ಹೆಡ್ ಅಂತ ಆ ಒಂದು ಕಾನ್ಫಿಡೆನ್ಸ್ ನನಗೆ ಬಂತು. ಬಟ್ ಇಟ್ಸ್ ನಾಟ್ ದ ಸೇಮ್ ವಿತ್ ಸೋ ಮೆನಿ ವುಮೆನ್. ಯಾಕಂದರೆ ಇವತ್ತು ಯಂಗರ್ ಗರ್ಲ್ಸ್ ಅವರಿಗಾಗಲೇ PCOD ಈ ಥರದ್ದು ಮತ್ತು ಹಾರ್ಮೋನಲ್ ಚೇಂಜಸ್ಸು ತುಂಬ, ಅಂದರೆ ದೇ ಗೋ ಥ್ರೂ ಲಾಡ್ ಆಫ್ ಗೈನಿಕ್ ರಿಲೇಟೆಡ್ ಇಶ್ಯೂಸ್. I had not seen a gynecologist till the time I had decided actually. For so long years. ಹಾಗಾಗಿ ನಂದು ಯಾವತ್ತೂ ಒಂದೇನು ಏರುಪೇರಿರಲಿಲ್ಲ. ಏನೇ ಆದ್ರೂ ನಮ್ಗಾಗಲೇ 35 ಆಗ್ತಾ ಇದೆ ಅಂತ ಹೇಳಿದ್ರೆ ನಮಗೊಂದು ಇದು ಟೈಮ್ ಬಾಂಬ್ ಥರ ಹೇಳ್ತಾ ಇರುತ್ತೆ, ಟಿಕ್ 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 ಅಂತ ಹೇಳ್ತಾ ಇರುತ್ತೆ. ಇಟ್ಸ್ ಟೈಮ್ ಇಸ್ ಅಪ್ ಅಂತ ಹೇಳ್ತಾ ಇರುತ್ತೆ. ಅದರಲ್ಲಿ ಏನಾಗ್ತಿರುತ್ತೆ ಗೊತ್ತಾ ಸ್ಮಿತಾ, ಮ್ಯಾರಿಡ್ ಮದುವೆ ಆದವರಿಗೆ ಬೇರೆ ಒಂದು. ಈಗ ನಾವು ಮದುವೆ ಆಗದೆ ಇರೋರಿಗೆ when 35 also you're still looking for somebody, you still think you have time, searching for somebody ಅಥವಾ waiting for somebody, waiting, searching, looking, and we lose out our time. ಆಯಿತಾ? ಸೊ ಅದು ಎಲ್ಲ ಆಗ್ತಾ ಇರುತ್ತೆ. ಆ್ಯಂಡ್ 35 ಅಂತ ಇರುವಾಗ ಈ ಎಲ್ಲ ಅಪೇಕ್ಷೆಗಳು, ಈ ಹಂಬಲಗಳು ನಮಗೆ ಮನಸ್ಸಿನಲ್ಲಿ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಐ ಥಿಂಕ್ ವೆನ್ ಯು ಆಲ್ರೆಡಿ ಸ್ವಲ್ಪ ಲಿಟಲ್ ಬಿಟ್ ಆಫ್ 30, ಒಂದು 32-33 ದಾಟ್ತಾ ಇದೆ ಅಂತ ಹೇಳಿದ್ರೆ ನಮಗೊಂಥರ ಪೂರ್ತಿಯಾಗಿ ಯು ಬಿಕಮ್ ಅ ಕಂಪ್ಲೀಟ್ ವುಮನ್. ಒಂದು ಹುಡುಗಿಯಿಂದ ವಿ ಟರ್ನ್ ಔಟ್ ಟು ಬಿ ಅ ವುಮನ್. ಆ ವುಮನ್ ಆಗಿರುವಾಗ ನಾನು ಮಹಿಳೆಯಾಗಿ ನನಗೆ ಏನೇನು ಬರುತ್ತೆ ಆ ಏಜಿಗೆ, ಇಟ್ ವಿಲ್ ಸ್ಟಾರ್ಟ್ ಅಕರಿಂಗ್ ಇನ್ ಯುವರ್ ಮೈಂಡ್. ಸೊ ಮೋಸ್ಟ್ಲಿ ಏನಾಗುತ್ತೆ, ವೆನ್ ಯು ಗೆಟ್ ಮ್ಯಾರಿಡ್ ಇನ್ 20s and then you have children early and things like that, probably ಅದು ಯು ಡೋಂಟ್ ಸಿ ನಾವು ನಮ್ಗೆ ಏನೇನೆಲ್ಲ ವಾಟ್ ವಿ ಲ್ಯಾಕ್ ಅಂತ, ಬಿಕಾಸ್ ಯು ಆರ್ ಆಲ್ರೆಡಿ ಸೆಟಲ್ಡ್ ಇನ್ ಯುವರ್ ಮೈಂಡ್ ಬೈ 30. ಬಟ್ ಸಂಬಡಿ ಲೈಕ್ us who are not settled in mind otherwise also, ನಾವು ಒಂದು ಕಾನ್ಸ್ಟೆಂಟ್ ಆಗಿ ವಿ ಆರ್ ಅನ್ನೋ ಸರ್ಚಲ್ಲಿ ಇರ್ತೀವಿ, ಪಾರ್ಟ್ನರ್ ಬೇಕು ಅಂತ. ಆಮೇಲೆ ಆ ಟೈಮಲ್ಲಿ ಯು ನೋ ದಟ್ ವಿ ಸ್ಟಿಲ್ ಎಲಿಜಿಬಲ್, ನಮಗೆ ಟೈಮ್ ಇದೆ, ದೈಹಿಕವಾಗೂ ಸಮಯ ಇದೆ, ನನಗೆ ಬಯೋಲಾಜಿಕಲಿ ಐ ಆಮ್ ಸ್ಟಿಲ್ ಓಕೆ. ಅದೆಲ್ಲ ನಮ್ಗೊಂದು ಸ್ವಲ್ಪ ಕಾನ್ಫಿಡೆನ್ಸ್ ಇರೋದ್ರಿಂದ ವಿ ಥಿಂಕ್ ದಟ್ ವಿ ಕ್ಯಾನ್ ಟೇಕ್ ಟೈಮ್, ವಿ ಕ್ಯಾನ್ ಸ್ಟಿಲ್ ಲುಕ್ ಫಾರ್ ಸಂಬಡಿ ಅಂತ. ಆ್ಯಂಡ್ ವೆನ್ ಡಸ್ ನಾಟ್ ಹ್ಯಾಪನ್ ಅಲ್ಲ, ಆ್ಯಂಡ್ ವೆನ್ ಯು ಟೆನ್ ಟು ಅಪ್ರೋಚ್ ಆಲ್ರೆಡಿ ಲೇಟ್ 30s, ದಟ್ ಗೋಸ್ ರಿಯಲಿ ಟಫ್ ಫಾರ್ ಯು. ದಟ್ ಗೋಸ್ ರಿಯಲಿ ಡಿಫಿಕಲ್ಟ್. ಹವೆವರ್ ಹೆಲ್ದಿ ಯು ಆರ್. ನಾನು ಅದೇ ಇನ್ನೊಬ್ರಿಗೆಲ್ಲ ಹೇಳ್ತಾ ಇದ್ದೆ, ಆಲ್ರೆಡಿ couple of my cousin friends, they're already talking about their menopause. And ನಾನಿಲ್ಲಿ ನನ್ನ ಜೀವನವನ್ನು ಇವಾಗ ಶುರು ಮಾಡಬೇಕಂತ ಯೋಚನೆ ಮಾಡ್ತಾ ಇರ್ತೀನಿ.
ನನ್ಗಂತೂ ಭಯನೇ ಆಗ್ತಾ ಇತ್ತು ಅವರೆಲ್ಲ ಅದೆಲ್ಲ ಮಾತಾಡುವಾಗ. ಐ ಆಮ್ ಲೈಕ್ ರಿಯಲಿ. ಬಟ್ ನಿಮ್ ಡಾಕ್ಟರ್ ಇದ್ದಾರೆ. ದಟ್ಸ್ ಟ್ರೂ. ಅಂದ್ರೆ ಅಲ್ಲ ಅಂದ್ರೆ ಅವ್ರಿಗೆ ಅದು ನಾನು ಏನು ಯೋಚನೆ ಮಾಡ್ತೀನಿ ಅಂತ ಅವ್ರಿಗೆ ಗೊತ್ತಿರಲ್ಲ, ನನ್ನ ಕಸಿನ್ಸಿಗೋ ಫ್ರೆಂಡ್ಸಿಗೆ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೇನು ಅವ್ರ ಜೀವನದಲ್ಲಿ ಆಗ್ತಿರತ್ತೆ, ದೇ ಟೆಂಡ್ ಟು ಶೇರ್. ಬಟ್ ಐ ಆಮ್ ಜಸ್ಟ್ ದಿ ಅದರ್ ವೇ ರೌಂಡ್. ಐ ಆಮ್ ಜಸ್ಟ್ ಹೋಪಿಂಗ್ ಟು ಸ್ಟಾರ್ಟ್ ಮೈ ಲೈಫ್ ನಾವ್. ಅಲ್ಲಿ ನೋಡಿದ್ರೆ ಅವ್ರಾಗ್ಲೇ ಎಂಡ್ ಮಾತಾಡ್ತಾ ಇರ್ತಾರೆ, ಕೊನೆ ಆಗೋದು. ಅದೆಲ್ಲ ಒಂಥರ ಇಟ್ಸ್ ವೆರಿ ಟೆರಿಫೈಯಿಂಗ್ ಆಯ್ತಾ. ಅಂದ್ರೆ ಯು ಹ್ಯಾವ್ ಟು ಕೀಪ್ ಯುವರ್ ಕಾನ್ಫಿಡೆನ್ಸ್ ಅಂಡ್ ಸೈಕಾಲಜಿಕಲ್. ಯು ಹ್ಯಾವ್ ಟು ಬಿ ಹ್ಯಾವ್ ಟು ಬಿ ಪರ್ಸಿಸ್ಟೆಂಟ್ ಅನ್ನೋಕ್ಕೆ. ಇಟ್ ಇಸ್ ನಾಟ್, ತುಂಬಾ ಜನ ಹೇಳ್ತಾ ಇಲ್ಲ ಯು ಹ್ಯಾವ್ ಟು ಬಿ ಪರ್ಸಿಸ್ಟೆಂಟ್ ವಿತ್ ದಟ್ ಅಂತ. ಸೊ ಯು ಟೆನ್ ಟು ಗಿವ್ ಅಪ್ ಆಲ್ಸೋ. ಮೇ ಬಿ ನನಗೆ ಇದು ಅಕಸ್ಮಾತ್ ಒಂದೇ ಸತಿಗೆ ಏನಾದರೂ ಪಾಸಿಟಿವ್ ಆಗಲಿಲ್ಲ ಅಂದರೆ I would have given up also. You never know. Because when you know that you have to go through so much and then you become answerable and then you have andre process is also tedious ಇದೆ ಸ್ವಲ್ಪ. ಆ ಪ್ರಾಸೆಸ್ ಮಾಡಬೇಕು, ಇದು ಯಾಕೆ ತಲೆ ಬಿಸಿ, ಬೇಡ ಬಿಡಿ ಆರಾಮಿದೆಯಲ್ಲ ಅಂತ you may tend to give up. ಆ ಥರ ಆಗ್ಬೋದು. ಯಾಕಂದರೆ ಯಾರಾದರೂ ಕಾನ್ಸ್ಟೆಂಟಾಗಿ ಹೇಳ್ತಾ ಇದ್ರೆ ಇಲ್ಲ ಇದು ಸರಿ ಇದೆ, ನೀನು ಹಾಗೆ ಮಾಡ್ಕೋ, ವಿ ಆಲ್ ಆರ್ ದೇರ್ ಅಂದರೆ ಪರವಾಗಿಲ್ಲ. ಅದು ಶುರುಲಿ ಏನು ಮಾಡ್ತೀವಿ ಅಂದರೆ ತುಂಬ ಸೀಕ್ರೆಟಾಗಿ ಇಟ್ಬಿಟ್ಟಿರ್ತೀವಿ. ಅದು ನಮ್ಮನೇಲಿ ಎಲ್ಲ ಓಪನ್ ಮೈಂಡೆಡ್ ಇದ್ರೂ ಸಹ ನನಗೆ ಅದೊಂದು ಸ್ವಲ್ಪ ಪಾಸಿಟಿವ್ ಆಗೋ ತನಕ ನಂಗೆ ಹೇಳೋಕ್ಕೆ ಅಷ್ಟು ಧೈರ್ಯ ಬರಲಿಲ್ಲ. ಆ್ಯಂಡ್ ಅನ್ ಅದರ್ ಥಿಂಗ್ ಇಸ್ ವೆನ್ ಯು ಆರ್ ಆಲ್ರೆಡಿ ಗೋಯಿಂಗ್ ಥ್ರೂ ದ ಪ್ರಾಸೆಸ್, ಯು ನೋ ಯು ಆರ್ ಡೂಯಿಂಗ್ ಸಮಥಿಂಗ್. ಅದು ಮನೇಲಿ ಹೇಳಿಲ್ಲ ಅಂತ ನಮಗೂ ಇರತ್ತೆ. ಅದಕ್ಕೊಂದು ಕಾತುರತೆ ಇರುತ್ತೆ, ಬೇಗ ಹೇಳಿಬಿಡ್ಬೇಕು, ಬೇಗ ಮುಗಿಸ್ಕೊಂಡು ಬಿಡಬೇಕು ಅಂತ. ಸೊ ದೆರ್ ಇಸ್ ಅ ಲಾಟ್ ಆಫ್ ಕನ್ಫ್ಯೂಷನ್ ದಟ್ ಯು ಗೋ ಥ್ರೂ, ಐ ಥಿಂಕ್ ಆಫ್ಟರ್ 35. ಬಿಕಾಸ್ ಯು ಟೆಂಡ್ ಟು ಬಿ ಸೆಟ್ಲಿಂಗ್ ಡೌನ್. ಎಲಿಜಬೆತ್ ಟೇಲರ್ ಹೇಳ್ದಿದ್ರೆ ಯಾಕೆ ಅಷ್ಟೊಂದು ಮದುವೆ ಆಗ್ತಾ ಇದ್ರು ಅವರು ಅಂದರೆ ಅದು ಇಟ್ಸ್ ಅಬೌಟ್ ಸಮಥಿಂಗ್. ಯು ಹ್ಯಾವ್ ಟು ಫೀಲ್ ಸೆಟಲ್ಡ್ ಇನ್ ಯುವರ್ ಮೈಂಡ್. ಅಂದರೆ ಎಸ್, ನನಗೆ ಈ ಮನುಷ್ಯನ ಜೊತೆಯಲ್ಲಿ ನಾನು ಬಾಳಲಿಕ್ಕೆ ನಾನು ತಯಾರಿದ್ದೀನಿ, ಇದರಿಂದ ನನಗೊಂದು ನೆಮ್ಮದಿ ಸಿಕ್ಕಿದೆ ನಂಗೆ ಜೀವನದಲ್ಲಿ, ಇದರಿಂದ ನನಗೊಂದು ಸ್ಥಿರತೆ, ಮೇನ್ ಬೇಕಾಗಿರೋ ಸ್ಥಿರತೆ. ಇಲ್ದಿರ ನಾವು ಹುಡುಕಾಟ ನಾವು ನಿಲ್ಸೋದೇ ಇಲ್ಲ, ಅದೊಂದು ಹುಡುಕಾಟ ಆಗ್ತಾನೆ ಇರುತ್ತೆ. ಆಮೇಲೆ ಇದು ಮನಸ್ಸಿಗೆ ಸಂಬಂಧಪಟ್ಟಿರೋ ಸಂಬಂಧಗಳಾಗಿರೋದ್ರಿಂದ ಒಂದೊಂದ್ಸತಿ ಹಾರ್ಟ್ ಬ್ರೇಕ್ ಆಗತ್ತೆ. ಆಮೇಲೆ ನಾವೇ ಈಸಿ ಅಂತೂ ಅಲ್ಲ, ಅದು ಸ್ವಲ್ಪ ಮಿಡ್ 30s ಆದ್ಮೇಲೆ ಅಕ್ಸೆಪ್ಟೆನ್ಸ್ ಇಸ್ ಮಚ್. ಹಾರ್ಟ್ ಬ್ರೇಕ್ ಆದಾಗ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಪ್ಲಸ್ ಇವಾಗ ನನಗೆ ತಾಯಿ ಆಗ್ಬೇಕಂತ ಇರುತ್ತೆ. ಐ ಡೋಂಟ್ ನೋ ವೆದರ್ ದ ಮ್ಯಾನ್ ಇಸ್ ವಿಲ್ಲಿಂಗ್ ಟು ಡೂ ದ್ಯಾಟ್. ಸೊ ಸಮ್ಟೈಮ್ಸ್ ದೇ ವಿಲ್ ನಾಟ್ ಬಿ. ಈ ಥರದ್ದೆಲ್ಲ. ಆಮೇಲೆ ಇಟ್ ಇಸ್ ನಾಟ್ ಅಬೌಟ್ ಮ್ಯಾರೇಜ್. ವೆನ್ ಆಫ್ಟರ್ 35 ಇಟ್ಸ್ ನಾಟ್ ಅಬೌಟ್ ಯು ಗೆಟಿಂಗ್ ಮ್ಯಾರಿಡ್ ಆ್ಯಂಡ್ ಪ್ರೂವಿಂಗ್ ನನ್ನ ಸಮಾಜಕ್ಕೆಲ್ಲ ಇದನ್ನು ಪ್ರೂವ್ ಮಾಡಬೇಕು, ಅದೆಲ್ಲ ಬರೋದಿಲ್ಲ ಆಗ. ಆಮೇಲೆ ಇವಾಗ ಮೆನ್ ಆಲ್ಸೋನು ಪುರುಷರಾದರೂ ಸಹ 40 ಆದರೆ ಇವಾಗ ಇಟ್ ಬಿಕಮ್ಸ್ ಡಿಫಿಕಲ್ಟ್. ನಿಜ ನಿಜ. ಈ ಥರದ್ದೆಲ್ಲ ಇರುವಾಗ I think too many things of our life is not so easy. ನೀವೊಂದು ಆಲ್ರೆಡಿ 40% ಜರ್ನಿ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀರಿ, ಸ್ವಲ್ಪ ಅಷ್ಟೇ ಬಾಕಿ ಇರೋದು. ಸೊ ಹ್ಯಾಟ್ಸ್ ಆಫ್ ಟು ಯು ಫಾರ್ ದಟ್. ನೆನ್ಸ್ಕೊಂಡ್ಬಿಟ್ರೆ oh my god, I went through so much ಅಂತ ಅನ್ಸ್ಬಿಡತ್ತೆ ವರ್ಷಗಟ್ಲೆ. ಬಟ್ ಅದನ್ನೆಲ್ಲ ಮರ್ಸೋಕೆ 2 ಮುದ್ದಾದ ಮಕ್ಕಳು ಅತಿ ಶೀಘ್ರದಲ್ಲಿ ಬರ್ತಾರೆ. No, I feel it for every woman. ಅಂದ್ರೆ ನಾನು ಅದಕ್ಕೆ ತುಂಬಾ ಜನ ಹುಡುಗಿಯರಿಗೆ ಹೇಳ್ತೀನಿ, ಅರ್ಲಿ ಏಜ್ ಅಲ್ಲಿ ಅವ್ರಿಗೆ ಅರ್ಥ ಆಗಲ್ಲ, ತುಂಬಾ ಕ್ಷುಲ್ಲಕ ಕಾರಣಕ್ಕೆ ದೇ ವಾಂಟ್ ಟು ಗಿವ್ ಅಪ್ ಆನ್ ದೇರ್ ಮ್ಯಾರೇಜ್. ಇಲ್ಲ ತುಂಬ ಏನದಕ್ಕೆ ಒಂದು ಗಾಢವಾದಂಥ ಒಂದು ರೀಸನೇ ಇರಲ್ಲ, ಕಾರಣನೇ ಇರಲ್ಲ. ಐ ಹ್ಯಾವ್ ಟೋಲ್ಡ್ ಮೆನಿ ಗರ್ಲ್ಸ್, ನೋ 30s ಇಸ್ ದ ಲೈಫ್ ದಟ್ ಯು ವಿಲ್ ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್. ಆವಾಗ ನಮಗೆ ಆಕ್ಸೆಪ್ಟೆನ್ಸ್ ಇರುತ್ತೆ, ಒಂದು ಸ್ವಲ್ಪ ನಮ್ಮಲ್ಲಿ ಸಹನೆ ಜಾಸ್ತಿ ಇರುತ್ತೆ, ಸಂಯಮನೂ ಇರುತ್ತೆ, ನಿಜ, ಸ್ವಲ್ಪ ಬಗ್ಸಿರುತ್ತೆ ಜೀವನ ನಮ್ಮನ್ನ ಅಷ್ಟರಲ್ಲಿ. 20s ಅಲ್ಲಿ ನಿಜ. ಸಮಾಜದ ಬಗ್ಗೆ ಮಾತನಾಡ್ತಾ ಇದ್ರಿ. ನಿಮ್ಮನ್ನ ಬೇರೆ ಮಾಧ್ಯಮದವ್ರ ಪ್ರಶ್ನೆ ಕೇಳಿದ್ದನ್ನು ನಾನು ಕೇಳ್ಕೊಂಡು ಬಂದೆ ಬರ್ಬೇಕಾದ್ರೆ ನಿಮ್ಮ ಮನೆಗೆ. ತಂದೆ ಯಾರು ಅನ್ನೋ ಪ್ರಶ್ನೆ ಬಂದಾಗ ಅನ್ನೋದಿತ್ತು, ನಾನು ಆ ಪ್ರಶ್ನೆ ಕೇಳೋದಿಲ್ಲ. ಬಟ್ ಇವಾಗಲೂ ಕೂಡ ಸಮಾಜ ತಂದೆ ಬಗ್ಗೆ ಪ್ರಶ್ನೆ ಮಾಡೋಷ್ಟೇ ಹಿಂದೆ ಉಳಿದಿದೆಯಾ ನಿಮ್ಮ ಅನುಭವದಲ್ಲಿ ಹೇಳೋದಾದ್ರೆ? ಸಮಾಜ ನಮ್ಮಲ್ಲಿ ಏನಾಗಿದೆ ನಮ್ಮ ದೇಶದಲ್ಲಿ, ಯಾಕಂದ್ರೆ ನಾವು ಸಾಂಸ್ಕೃತಿಕವಾಗಿ ಸಮಾಜವನ್ನು ನಾವು ಇದು ಮಾಡ್ತಾ ಇರೋದು. ಕಾನ್ಸ್ಟಿಟ್ಯೂಷನಲ್ಲಿ ಅಥವಾ ಕಾನೂನು ಅಂತ ಬರುವಾಗ ಅದು ನಮಗೆ ಇನ್ನೊಂದು ಥರದ ಒಂದು ಸಮಾಜವನ್ನು ನಮಗೆ ನೋಡೋಕ್ಕೆ ಆಸ್ಪದ ಮಾಡಿಕೊಡುತ್ತೆ. ಆ ನಿಟ್ಟಿನಲ್ಲಿ ಕಾನೂನಿನ ದೃಷ್ಟಿಯಿಂದ ನೋಡುವಾಗ ನಮ್ಗದು ಇವಾಗ ಒಂದು ಹೊಸ ಸಮಾಜನ ಓಪನ್ ಮಾಡಿಕೊಟ್ಟಿದೆ. ಏನಪ್ಪ ಅಂತ ಹೇಳಿದ್ರೆ, ನನಗೆ ಮೊನ್ನೆನೂ ಒಬ್ಬರು ಕೇಳಿದ್ರು, ಆಯಿತು ಇದೆಲ್ಲ ಸರಿ ಭಾವನಾ, ಏನು ತೊಂದರೆ ಇಲ್ಲ, ಖುಷಿ ಆಯಿತು,
ಈಗ ತಂದೆ ಹೆಸರು ಒಂದು ಯಾವ್ದಾದ್ರು ಹಾಕ್ಬೇಕಲ್ಲ, ಯಾರ್ದು ಹಾಕ್ತೀರಾ ಅಂತ ಕೇಳಿದ್ರು. ಅದೇ ಹೇಳ್ದಿದ್ದು ಅವಶ್ಯಕತೆ ಇಲ್ಲ ಈಗ, ಅದು ಹೋಗಿದೆ ಈಗ ಅಂತ ಹೇಳಿದೆ. ಸೊ ಕಾನೂನು ನಮ್ಗೆ ಇನ್ನೊಂದು ಸಮಾಜನ ಕೊಟ್ಟಿದೆ. ನಮ್ಮ ಸಮಾಜ ನಾವೇನು ಇಲ್ಲಿ ನಾವು ಜೀವನ ನಡೆಸ್ತಾ ಇದ್ದೀವಿ, ಇದೊಂದು ದೃಷ್ಟಿಕೋನ, ಅದರದ್ದೇ ಆದಂಥ ಒಂದು ದೃಷ್ಟಿಕೋನ ಇಟ್ಕೊಂಡಿದೆ. ಬಟ್ ಈಗ ವೆನ್ ವಿ ಥಿಂಕ್ ಆಫ್ ಎವ್ರಿಥಿಂಗ್, ಇದರ್ ವಿ ಹ್ಯಾವ್ ಟು ಬಿ, ನಿಮ್ಮ ಅರ್ನಬ್ ಅವರೇ ಹೇಳೋ ಹಾಗೆ, ಇದರ್ ವಿ ಹ್ಯಾವ್ ಟು ಬಿ ಲೀಗಲಿ ರೈಟ್ ಆರ್ ಎಥಿಕಲಿ ರೈಟ್ ಅಲ್ವಾ? ಸೊ ವೆನ್ ಯು ಆರ್ ಲೀಗಲಿ ರೈಟ್, ಯು ಆಬ್ವಿಯಸ್ಲಿ ಬಿಕಮ್ ಎಥಿಕಲಿ ರೈಟ್. ನಿಜ. ಸೊ ಒನ್ಸ್ ಇಟ್ ಇಸ್ ಬೋತ್, ಫ್ರಮ್ ಕಾನೂನಿನ ರೀತಿಯಲ್ಲಿ ನಮ್ಗೆ ಆ ಸ್ವಾತಂತ್ರ್ಯ, ಆಮೇಲೆ ಆ ಹಕ್ಕು ನಮ್ಗೆ ಒಂದು ಮನ್ನಣೆ ಸಿಕ್ಕಿರುವಾಗ, ಅದನ್ನ ಖಂಡಿತವಾಗ್ಲೂ ಲೀಗಲಿ ರೈಟ್ ಆದ್ಮೇಲೆ ಎಥಿಕಲಿ ರೈಟ್ ಸಮಾಜ ಒಪ್ಕೊಳ್ಳುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಮತ್ತೆ ಇದು ಎಲ್ಲರಿಗೂ ಗೊತ್ತಾಗಬೇಕು. ಈಗ ಒಂದು 6 ತಿಂಗಳ ಹಿಂದೆ ಸಹ ಮತ್ತೆ ಪುನಃ ಪೇಪರಲ್ಲಿ ಬಂದಿದೆ, ನ್ಯೂಸ್ ಪೇಪರ್ಗಳಲ್ಲೆಲ್ಲ, ಸರ್ವೋಚ್ಚ ನ್ಯಾಯಾಲಯ ನಮ್ಮಲ್ಲಿ ಹೇಳಿರುವಂಥದ್ದು, ಸುಪ್ರೀಂ ಕೋರ್ಟ್, ಶಾಲೆಗಳಿಗೂ ಸಹ ತಂದೆಯ ಹೆಸರನ್ನ ಕೊಡುವ ಅವಶ್ಯಕತೆ ಇಲ್ಲ ಅಂತ. ಇನ್ಫ್ಯಾಕ್ಟ್ ನಾನು ನಿಜ ಹೇಳ್ಬೇಕಂದ್ರೆ ಇಟ್ ಇಸ್ 10 ವರ್ಷದ ಹಿಂದೆ ಏನಿತ್ತಲ್ಲ ನಮ್ಮ ಸೊಸೈಟಿ, ಅಲ್ಲಿಗಿಂತ ಈಗಲಿಗೆ ತುಂಬಾ ಬದಲಾವಣೆ ನಾವು ನೋಡ್ತಾ ಇದ್ದೀವಿ. ನಾಟ್ ದಟ್ ದೇ ಆರ್ ನಾಟ್ ಓಪನಿಂಗ್ ಅಪ್, ನಾಟ್ ದಟ್ ದೇ ಆರ್ ನಾಟ್ ಚೇಂಜಿಂಗ್, ಅಥವಾ ಅವರಿಗೆ ಒಂದು ಮನಸ್ಥಿತಿನೇ ಇಲ್ಲ ಬದಲಾವಣೆಗೆ ಅನ್ನೋವಂಥದ್ದು, ಆ ಥರದ್ದು ಏನಿಲ್ಲ. ಆ್ಯಂಡ್ ಇಂಡಿಯಾ ಇಸ್ ಆಲ್ವೇಸ್ ಬಿನ್ ಅ ವೆರಿ ಫ್ಲೆಕ್ಸಿಬಲ್ ನೇಷನ್. ಯಾಕಂದ್ರೆ ನಾವು ಸಾಂಸ್ಕೃತಿಕವಾಗಿ ನಾವು ಹೆಂಗಂದ್ರೆ ಬದಲಾವಣೆಗೆ ನಾವು ಯಾವಾಗಲೂ ತಯಾರಾಗಿದ್ದೀವಿ. ವಿ ಆರ್ ನಾಟ್ ಲೈಕ್ ಜರ್ಮನ್ ಪೀಪಲ್. ಅಂದ್ರೆ ಅವ್ರು 2ನೇ ಮಹಾಯುದ್ಧದಿಂದ ಅವ್ರು ಹೊರ ಬರಲಿಕ್ಕೆ ಆಗ್ಲಿಲ್ಲ. ಇಡೀ ಜನರೇಷನ್, 2 ಜನರೇಷನ್ ದೇ ಕುಡ್ ನಾಟ್ ಕಮ್ ಔಟ್ ಆಫ್ ಇಟ್. ಆ ಮನಸ್ಥಿತಿ ನಮ್ಮಲ್ಲಿಲ್ಲ. ಬದಲಾವಣೆಗೆ ಖಂಡಿತವಾಗ್ಲೂ ಇಲ್ಲಿ ದೇರ್ ಇಸ್